ನಮಸ್ತೆ ವೀಕ್ಷಕರೇ, ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನೀರು ದೋಸೆ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ನಾನು ರಾತ್ರಿಯೇ 1 ಗ್ಲಾಸ್ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ನೀವು ಬೆಳಗ್ಗೆ ಬೇಕಾದ್ರೆ ನೆನೆಸ್ಕೊಬೋದು. ಬೆಳಗ್ಗೆ 1-2 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ದಪ್ಪಕ್ಕಿ ಇದು ನೋಡಿ. ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಆಪ್ಷನಲ್ಲು ತೆಂಗಿನಕಾಯಿ ಹಾಕಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಇವಾಗ ರುಬ್ಕೊಳ್ತೀನಿ. ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಈಗ ಇದನ್ನು ರುಬ್ಕೊಳ್ತೀನಿ ನಾನು. ಈಗ ಫಸ್ಟು ನಾನು ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ರುಬ್ಕೊತೀನಿ. ನೋಡಿ ಈ ಥರ ಆಗಿದೆ ಇದು. ಇದಕ್ಕೆ ನಾನು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇದೆರಡು ಸರಿ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ನೋಡಿ. ಇದು ಎಸ್ಸಾಗಿ ಪೇಸ್ಟ್ ಆಗಲಿ. ಇದು ನೋಡಿ, ಇದು ಈ ಥರ ಪೇಸ್ಟ್ ಆಗಿದೆ. ನಾನೀಗ ಹಾಕ್ಕೊತಿದ್ದೀನಿ ಇಲ್ಲಿ. ಈಗ ಮತ್ತೆ ಒಂದು ಸರಿ ಆಗುತ್ತೆ ಅಕ್ಕಿ, ಅದನ್ನು ಮಿಕ್ಸಿ ಮಾಡ್ಕೊತೀನಿ ನೋಡಿ. ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ನೀರು ನಾವು ಸೇರಿಸ್ಕೊಳೋಣಂತೆ ನೋಡಿ. ನಾನೀಗ ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಬೇಕಾಗುತ್ತೆ. ಮತ್ತು ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಏಕೆ ಅಂದರೆ ಅದು ಬೈಂಡಿಂಗ್ ಬರಲಿ ಅಂತ. ಒಂದೊಂದು ಸರಿ ತುಳುವಿಗೆ ಎಕ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಆಗಬಾರ್ದು ಅಂತ ನಾನು ಇಲ್ಲಿ 2 ಸ್ಪೂನಷ್ಟು ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು ಇರಬೇಕು ಒಂದು ನೀರು ದೋಸೆ ನೋಡಿ. ಇದನ್ನು ಒಂದು ಸೈಡಿಗೆ ಇಡೋಣಂತೆ. ಈಗ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಕಿ, ನಾನು ಹಸಿಮೆಣಸಿನ್ಕಾಯಿ ಏನು ಸೇರಿಸ್ತಿಲ್ಲ. ಒಣಮೆಣಸಿನ್ಕಾಯಿ ಹಾಕಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊತಿದ್ದೀನಿ. ಇದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ನಾನು 1 ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಹೋಳು, ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ರುಚಿಗೆ ತಪ್ಪಷ್ಟು ಉಪ್ಪು ತೊಗೊಂಡಿದ್ದೀನಿ ಅಷ್ಟೇ. ಮತ್ತಿನ್ನೇನು ನಾನು ಸೇರಿಸೋಲ್ಲ ಇದಕ್ಕೆ. ಇದು ನಿಮ್ಮ ಬೇಕಾದ್ರೆ ಕೊತ್ತಂಬರಿ ಸೊಪ್ಪಾಗಲಿ ಕಡಲೆ ಆಗಲಿ, ನಾನು ಅದಕ್ಕೆ ಏನು ನಾನು ಬೆರೆಸ್ತಾ ಇಲ್ಲ. ನೀವು ಒಂದ್ಸರಿ ಇದನ್ನು ಮಾಡಿ ನೋಡಿ, ಅದರ ರುಚಿ ನಿಮಗೆ ಗೊತ್ತಾಗುತ್ತೆ. ನಾನು ಸೇರಿಸ್ತಾ ಇದ್ದೀನಿ ಈಗ ವೀಕ್ಷಕರೇ ನೋಡಿ. ನಾನೀಗ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಇದಕ್ಕೆಲ್ಲ ನಾನು ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದೀನಿ, ನೀವು ತೋರಿಸಿದ ಮಿಕ್ಸೆಲ್ಲ. ಈಗ ಇದನ್ನು ಮಿಕ್ಸಿ ಅಂತ ದೋಸೆ ಹಂಚಿಟ್ಕೊಂಡಿದ್ದೀನಿ. ಇದು ಕಾದಿದೆ. ಈಗ ನಾನು ದೋಸೆ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಈ ಥರ ಒಂದು ಈರುಳ್ಳಿನ ಇದನ್ನು ಹಂಚಿದ ಮೇಲೆ ಹಾಕಿದ್ರೆ ಇದು ಅಂಟೋದಿಲ್ಲ. ಇದು ನಾನೀಗ ಹಾಕ್ತಿದ್ದೀನಿ ನೋಡಿ. ದೋಸೆ ಈ ಅದಕ್ಕಿದೆ, ನಾನು ಹಿಟ್ಟು ಮಾಡ್ಕೊಂಡಿರೋದು. ಈ ಒಂದು ಇದರಾಗಿದ್ದರೆ ಸಾಕಾಗುತ್ತೆ. ತೀರ ಗಟ್ಟಿ ಇದ್ದರೂ ಅದು ಚೆನ್ನಾಗಿ ಬರೋದಿಲ್ಲ ನೀರು ದೋಸೆ ನೋಡಿ. ಇದೇನು ಬೇಗ ಆಗಿಬಿಡುತ್ತೆ. ಇದೆಲ್ಲ ಡ್ರೈ ಆಗಬೇಕು, ರೋಸ್ಟ್ ಆಗಬೇಕು ಅಂತ ಏನಿಲ್ಲ. ಇದು ನಮ್ಗೆ ಹಂಚಿಗೆ ತೆಗಿಯೋಕ್ಕೆ ಬಂದರೆ ಸಾಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನೋಡಿ, ನಾನೀಗ ಎತ್ತಿಟ್ಕೊತಿದ್ದೀನಿ ನೋಡಿ ವೀಕ್ಷಕರೇ. ನನಗೆ ಇವಾಗ ನೀರು ದೋಸೆ ರೆಡಿಯಾಗಿದೆ. ಈಗ ಕೆಂಪು ಚಟ್ನಿ ಜೊತೆ, ಕೆಂಪಂದರೆ ತೆಂಗಿನಕಾಯಿ ಜೊತೆ ನೀರು ದೋಸೆ ರೆಡಿಯಾಗಿದೆ ನೋಡಿ. ಸ್ನೇಹಿತರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ನಮಸ್ತೆ ಸರ್, ಧನ್ಯವಾದಗಳು ಸ್ನೇಹಿತರೆ.